ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್. ನಾನಿವತ್ತು ಒಂದು ಒಳ್ಳೆಯ ರೆಸಿಪಿ ಮಾಡ್ತಾಯಿದ್ದೀನಿ. ಒಳ್ಳೆ ಸ್ನ್ಯಾಕ್ ರೆಸಿಪಿ. ವಿತಿನ್ 10 ಮಿನಿಟ್ಸ್ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಬೀಟ್ರೂಟ್ ಮತ್ತು ಕಡಲೆ ಕಾಳನ್ನು ಬೇಯಿಸ್ಬಿಟ್ಟು ಮಾಡಿರೋ ಟಿಕ್ಕಿ ಕಬಾಬ್ಸ್. ಮೊದಲಿಗೆ 2 ಬೀಟ್ರೂಟು ಮತ್ತು ಸುಮಾರು 1 ಹಿಡಿಯಷ್ಟು ಕಡಲೆ ಕಾಳನ್ನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ತೋರಿಸ್ತಾ ಇದ್ದೀನಿ ಇವಾಗ ವಿಡಿಯೋದಲ್ಲಿ. ಅದಾದಮೇಲೆ ಇದಕ್ಕೆ ನೀವು ಯಾವುದೇ ತರಕಾರಿ ಕೂಡ ಹಾಕೋಬೋದು. ಕ್ಯಾರೆಟ್ ಆಗಲಿ, ಬೀನ್ಸ್ ಆಗಲಿ, ಕ್ಯಾಬೇಜ್, ಶುಂಠಿ, ಬೆಳ್ಳುಳ್ಳಿ, ಕರಿಬೇವು ಏನಾದರೂ ಹಾಕೋಬೋದು. ನಾನು ಇದನ್ನು ಆಪ್ಷನಲ್ ಆಗಿಟ್ಟಿದ್ದೀನಿ. ಯು ಕ್ಯಾನ್ ಆ್ಯಡ್ ದಿಸ್. ಸಣ್ಣದಾಗಿ ಚಾಪ್ ಮಾಡಿ ಆದರೂ ಹಾಕೋಬೋದು, ಇಲ್ಲ ಬೇಯಿಸ್ಬಿಟ್ಟು ಮಿಕ್ಸಿ ಮಾಡಿ ಆದರೂ ಹಾಕೋಬೋದು. ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೋತಾ ಇದ್ದೀನಿ. ಅದಕ್ಕೆ ನಾನು ಬೇಯಿಸಿಟ್ಕೊಂಡಿರೋ ಬೀಟ್ರೂಟ್ನ ಸಣ್ಣದಾಗಿ ಹೆಚ್ಚಿಟ್ಬಿಟ್ಟು ಹಾಕೋತಾ ಇರೋದು. ಅದಾದ ನಂತರ ಕಡಲೆಕಾಳು ಬೇಯಿಸ್ಕೊಂಡಿರೋದು ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಬಿಸಿಯಾಗೇನೂ ಕೂಡ ಹಾಕೋಬೋದು, ಇಲ್ಲ ನೀವು ಬೇಯಿಸ್ಬಿಟ್ಟು ಸ್ವಲ್ಪ ತಣ್ಣಗಾಗಿ ಆಮೇಲೆ ಮಿಕ್ಸಿ ಮಾಡ್ಬೋದು. ಅದು ನಿಮಗೆ ಬಿಟ್ಟಿದ್ದು. ಇವಾಗ ನಾನು ಕಡಲೆಕಾಳು ಹಾಕೋತಾ ಇದ್ದೀನಿ. ಕಡಲೆಕಾಳು ಯೂಸ್ ಮಾಡೋದ್ರಿಂದ ಇದು ಹೈ ಪ್ರೋಟೀನ್ ಸ್ನ್ಯಾಕ್ ಕೂಡ ಆಗಿದೆ. ನೀವು ಇದನ್ನೆಲ್ಲ ರೆಡಿ ಇತ್ತು ಅಂತಂದರೆ 5 to 10 ಮಿನಿಟ್ಸಲ್ಲಿ ಎಲ್ಲ ಮಾಡಿಬಿಟ್ಟು ತಿನ್ಬೋದು. ಅಷ್ಟು ಈಸಿಯಾಗಿರೋ ರೆಸಿಪಿ. ಟ್ರೈ ಮಾಡಿ, ಮಿಸ್ ಮಾಡದೆ ಟ್ರೈ ಮಾಡಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ವಿತೌಟ್ ಸ್ಕಿಪ್. ಅದಾದ ನಂತರ ಮಿಕ್ಸಿ ಜಾರಿಗೆ ಹಾಕೊಂಡ ನಂತರ ಸೇಮ್ ಮಿಕ್ಸಿ ಜಾರಿಗೆ ಸುಮಾರು 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಟೀ ಸ್ಪೂನಷ್ಟು ಗರಂ ಮಸಾಲ, ಅದಾದ ನಂತರ ಸುಮಾರು ಅರ್ಧ ಟೀ ಸ್ಪೂನಷ್ಟು ಆಮ್ಚೂರ್ ಪೌಡರ್ ಇರಲಿಲ್ಲ ಅಂತಂದರೆ ನೀವು ನಿಂಬೆ ಹುಳಿ ಆದರೂ ಹಾಕೋಬೋದು. ಹುಳಿಗೆ ಸಾಲ್ಟ್, ನಾನಿಲ್ಲಿ ಹಿಮಾಲಯ ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಶುಂಠಿ ತುರಿದು ಕೂಡ ಹಾಕೋಬೋದು, ಇಲ್ಲ ಈ ಥರ 1 ಕಾಯಿನ್ ಸೈಜ್ ಅಷ್ಟು ಕಟ್ ಮಾಡಿಬಿಟ್ಟು ಹಾಕೋಬೋದು. ಪುದೀನ ಸೊಪ್ಪು 1 ಹಿಡಿಯಷ್ಟು ಫ್ರೆಶ್ ಆಗಿರೋದು ವಾಶ್ ಮಾಡಿ ಹಾಕೋತಾ ಇದ್ದೀನಿ. ಅದಾದಮೇಲೆ ಕ್ಯಾಪ್ ಕ್ಲೋಸ್ ಮಾಡಿ ಈ ಥರ ಮಾಡ್ರೇಟ್ ಪೇಸ್ಟ್ ಮಾಡಿ ಇಟ್ಕೋಬೇಕು. ಮಾಡ್ರೇಟ್ ಪೇಸ್ಟ್ ಅಂತಂದರೆ ತುಂಬ ಸಾಫ್ಟು ಅಲ್ಲ, ತುಂಬ ತರಿನೂ ಅಲ್ಲ. ಟಿಕ್ಕಿ ಮಾಡಿದ್ರೆ ನೀಟಾಗಿ ಬೈಂಡ್ ಆಗಬೇಕು. ನಾವು ವಡೆ ತಟ್ತೀವಲ್ಲ, ಆ ಥರ ತಟ್ಟಿದಾಗ ನೀಟಾಗಿ ಬೈಂಡ್ ಆಗಬೇಕು. ಇದಾದ ನಂತರ ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸುಮಾರು 3 to 4 ಚಮಚದಷ್ಟು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ಅದಾದ ನಂತರ ಅಕ್ಕಿ ಹಿಟ್ಟು ಕ್ರಿಸ್ಪಿನೆಸ್ಗೆ ಹಾಕೋತಾ ಇದ್ದೀನಿ. ಸುಮಾರು 2 ಟೀ ಸ್ಪೂನ್ಸ್ ಅಂತ ಅಂದ್ಕೊಳ್ಳೋಣ. ಅದಾದ ನಂತರ ಇದು ಹಾಕೋಬೋದು, ಇಲ್ಲ ನೀವು ಕಾರ್ನ್ಫ್ಲೋರ್ ಆದರೂ ಹಾಕೋಬೋದು. ನಾನು ಅಕ್ಕಿ ಹಿಟ್ಟು ಪ್ರಿಫರ್ ಮಾಡಿರೋದ್ರಿಂದ ಕಾರ್ನ್ಫ್ಲೋರ್ ಬೇಡ ಅಂತ ಅಂದ್ಕೊಂಡು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಸುಮಾರು 2 to 3 ಟೀ ಸ್ಪೂನಷ್ಟು ಎಳ್ಳು ಹಾಕೋತಾ ಇದ್ದೀನಿ. ರೋಸ್ಟ್ ಮಾಡಿ ಹಾಕೋತಾ ಇರೋದು ಬಿಳಿ ಎಳ್ಳು. ಇಲ್ಲ ನಿಮಗೆ ಬಾಯಿಗೆ ಸಿಗಬೇಕು, ಕ್ರಂಚ್ ಸಿಗಬೇಕು ಅಂತಂದರೆ ರೋಸ್ಟ್ ಮಾಡಿದ್ದು, ಇವಾಗ ನಾನು ಅಜ್ವೈನ್ ಹಾಕೋತಾ ಇದ್ದೀನಿ. ರೋಸ್ಟ್ ಮಾಡಿದ್ದು ಶೇಂಗಾ ಸಿಪ್ಪೆ ತೆಗೆದ್ಬಿಟ್ಟು ಸ್ವಲ್ಪ ತರಿಯಾಗಿ ಕೊಟ್ಬಿಟ್ಟು ಹಾಕೋಬೋದು. ಈ ಕಬಾಬ್ಸಿಗೆ ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲ ಅಂತ ಅಂದರೆ ಗೋಡಂಬಿ ಆದರೂ ಕೂಡ ಸ್ವಲ್ಪ ರೋಸ್ಟ್ ಮಾಡಿ ಸಣ್ಣದಾಗಿ ಕೊಟ್ಬಿಟ್ಟು ಹಾಕೋಬೋದು. ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಬೈಂಡಿಂಗ್ ಪರ್ಪಸ್ಗೆ ಮತ್ತು ಕ್ರಿಸ್ಪಿನೆಸ್ಗೆ ಹಾಕ್ಕೊಂಡಿರೋದು. ಕಾರ್ನ್ಫ್ಲೋರ್ ಕೂಡ ಹಾಕೋಬೋದು, ಇಲ್ಲ ಜೋವ ಫ್ಲೋರ್ ಆದರೂ ಹಾಕೋಬೋದು. ಟೇಸ್ಟ್ ಡಿಫ್ರೆಂಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ಮಿಕ್ಸ್ ಆಗಿದೆ ಅಂತ ಆದ ತಕ್ಷಣ ಒಂದು ಸ್ವಲ್ಪ ಟೇಸ್ಟ್ ನೋಡಿ, ಸಾಲ್ಟ್ ಎಲ್ಲ ಕರೆಕ್ಟಾಗಿದೆಯಾ,
ಹಾಕ್ಕೊಂಡಿರೋ ಚಿಲ್ಲಿ ಪೌಡರ್ ಸಾಕಾಗತ್ತಾ ಅಂತೇಳಿ ಟೇಸ್ಟ್ ನೋಡಿ. ಅದಾದಮೇಲೆ ಇದು ಸೇಮ್ ಒಂದು ಚಪಾತಿ ಹಿಟ್ಟು ಹೇಗೆ ಕಲಿಸ್ತೀವಿ ಆ ಥರ ಮತ್ತು ನೀರೇನು ಹಾಕ್ಕೊಳ್ಳೋದು ಬೇಡ, ಆ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ. ಅಷ್ಟಿದ್ರೆ ಸಾಕು. ಇವಾಗ ಸಣ್ಣ ಸಣ್ಣ ಬಾಲ್ ಸೈಜ್ ತೊಗೊಂಡ್ಬಿಟ್ಟು ಈ ಥರ ಅದನ್ನು ರೋಲ್ ಮಾಡಿ ಸ್ವಲ್ಪ ಮಿಡಲಲ್ಲಿ ಪ್ರೆಸ್ ಮಾಡಬೇಕು. ಟಿಕ್ಕಿ ಥರ ಆಗುತ್ತೆ. ಇವಾಗ ಅದನ್ನು ಮಾಡಿಟ್ಕೊಂಡಿರೋ ಚಿರೋಟಿ ರವೆ ಇರುತ್ತಲ್ಲ, ಶೇಪ್ ತುಂಬ ಚೆನ್ನಾಗಿ ಬಂದರೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಚಿರೋಟಿ ರವೆ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ರೋಲ್ ಮಾಡಬೇಕು. ಅದರಲ್ಲಿ ರೋಲ್ ಮಾಡಬೇಕು ಮತ್ತು ಅದು ಚೆನ್ನಾಗಿ ಸ್ಟಿಕ್ ಆಗಲಿ, ಅಂಟ್ಕೊಳ್ಳಿ, ಬೀಳದೆ ಇರಲಿ ಅಂತ ಹೇಳ್ಬಿಟ್ಟು ಮತ್ತೆ ಪ್ರೆಸ್ ಮಾಡ್ತಾಯಿದ್ದೀನಿ ನಾನು. ಬೀಟ್ರೂಟ್ನ ಯೂಸ್ ಮಾಡೋದ್ರಿಂದ ಹೈ ಫೈಬರ್ ಇದೆ, ಪ್ರೋಟೀನ್ ರಿಚ್ ಇದೆ. ಹಾಗೆ ಹಿಮೋಗ್ಲೋಬಿನ್ ಕಂಟೆಂಟ್ ಲೋ ಇರೋರು ಬೀಟ್ರೂಟ್ನ ಯೂಸ್ ಮಾಡಿದ್ರೆ ಒಳ್ಳೆಯದು. ಬೀಟ್ರೂಟ್, ಕ್ಯಾರೆಟ್ ವಿಟಮಿನ್ ಎ ರಿಚ್ ಇರುತ್ತೆ. ಈ ಥರ ಟಿಕ್ಕಿ ಮಾಡಿಟ್ಕೊಂಡಿದ್ದೀನಿ. ಒಂದು ಪ್ಲೇಟಿಗೆ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ ಮುಂಚೆನೇ. ಅದಾದಮೇಲೆ ಒಂದು ತವಾನ ಲೋ ಫ್ಲೇಮಲ್ಲಿ ಹೀಟ್ ಮಾಡಿ ಅದಕ್ಕೆ ಮಾಡಿಟ್ಕೊಂಡಿರೋ ಟಿಕ್ಕಿ ಎಲ್ಲ ಹಾಕ್ಕೊಂಡಿದ್ದೀನಿ 1 by 1. ಚಿರೋಟಿ ರವೆ ಹಾಕಿರೋದ್ರಿಂದ ಔಟರ್ ಲೇಯರ್ ತುಂಬ ಕ್ರಿಸ್ಪಿ ಆಗುತ್ತೆ, ಇನ್ಸೈಡ್ ತುಂಬ ಸಾಫ್ಟ್ ಆಗುತ್ತೆ. ನೀವು ಹೈ ಫ್ಲೇಮಲ್ಲಿ ಬೇಯಿಸಿದ್ರಿ ಅಂತಂದರೆ ಔಟರ್ ಲೇಯರ್ ಬೇಗ ಕಪ್ಪಾಗೋ ಚಾನ್ಸಸ್ ಇರುತ್ತೆ, ಒಳಗಡೆದೂ ಅಷ್ಟೇನೆ ಬೆಂದಿರೋದಿಲ್ಲ. ಆಮೇಲೆ ನಾವು ಎಲ್ಲ ಬಾಯ್ಲ್ಡ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾ ಇರೋದ್ರಿಂದ ತುಂಬ ಹೊತ್ತು ಇದನ್ನು ಬೇಯಿಸಲೇಬೇಕು ಅನ್ನೋ ನೆಸೆಸಿಟಿ ಇರಲ್ಲ. ಆಲ್ ದ ಇಂಗ್ರೀಡಿಯೆಂಟ್ಸ್ ಆರ್ ಬಾಯ್ಲ್ಡ್. ಅದಕ್ಕೆ ಔಟರ್ ಲೇಯರ್ ಅಷ್ಟೇ ನಮಗೆ ಕ್ರಿಸ್ಪ್ ಬೇಕಾಗಿರೋದ್ರಿಂದ ಲೋ ಫ್ಲೇಮಲ್ಲಿ ತಿರುಗಿಸಿ ಬೇಯಿಸಬೇಕಾಗತ್ತೆ, ರೋಸ್ಟ್ ಮಾಡಬೇಕಾಗತ್ತೆ. ಔಟರ್ ಲೇಯರ್ ಕ್ರಂಚಿ ಕ್ರಿಸ್ಪಿ, ಒಳಗಡೆ ತುಂಬ ಸಾಫ್ಟ್ ಇರುತ್ತೆ, ಬಿಸಿ ಬಿಸಿಯಾಗೆ ತಿನ್ನಬೇಕು. ಇದಕ್ಕೆ ನೀವು ಕ್ಯಾಶ್ಯೂ ಮತ್ತು ಬಾದಾಮನ್ನ ಬೆಳ್ಳುಳ್ಳಿ ಜೊತೆ ಫೈನ್ ಪೇಸ್ಟ್ ಮಾಡಿಕೊಂಡು ಅದರದ್ದು ಡಿಪ್ ಆದರೂ ಮಾಡ್ಕೋಬೋದು, ಇಲ್ಲ ತಾಹಿನಿ ಸಾಸ್ ಆದರೂ ಮಾಡ್ಕೋಬೋದು, ಇಲ್ಲ ಟೊಮ್ಯಾಟೊ ಕೆಚಪ್ ಅದ್ರ ಜೊತೆ ಆದರೂ ಸರ್ವ್ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲ ಟ್ಯಾಮರಿನ್ ಸ್ವೀಟ್ ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇದು ಬಿಸಿ ಬಿಸಿಯಾಗಿ ತಿಂದರೆ ತುಂಬ ಒಳ್ಳೆಯದು. ಇವಾಗ ಕಬಾಬ್ಸ್ ಎಲ್ಲ ರೆಡಿ ಆಗಿದೆ. ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡಿ ಆಯಿತು. ಈ ಕಬಾಬ್ಸ್ ಹೇಗೆ ಬಂದಿದೆ ಅಂತ ನೀವು ಪ್ಲೀಸ್ ಟ್ರೈ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಮ್ಮ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ.